ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ವಿಜ್ಞಾನ ಒಂದು ಪಠ್ಯಪುಸ್ತಕದ ಘರ್ಷಣೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಷಯ ಯಾರೆಲ್ಲ ಪೇಪರ್ 1 TET ಹಾಗೆ ಪೇಪರ್ 2 TET ಬರಿತಾ ಇದ್ದೀರೋ ಅವರಿಗೆ ಯೂಸ್ ಆಗುತ್ತೆ. ಹಾಗೆ PSTR, GPSTR, HSTR ಆಮೇಲೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಘರ್ಷಣೆ. ಹಾಗಾದರೆ ಘರ್ಷಣೆ ಅಂದರೆ ಏನಂತಂತೆ ತಿಳ್ಕೊಳ್ಳೋಣ. ಘರ್ಷಣಾ ಬಲ ವಸ್ತುಗಳ ಚಲನಾ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾದಂತಹ ಒಂದು ಬಲಕ್ಕೆ ಏನಂತೀವಿ? ಘರ್ಷಣೆ ಅಂಥೇಳಿ ಕರಿತೀವಿ. ಇದು ವಸ್ತುಗಳ ಚಲನಾ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾಗುವ ಬಲವೇ ಏನು? ಘರ್ಷಣಾ ಬಲ ಅಂಥೇಳಿ ಕರಿತೀವಿ. ನೀವು ಎಡಗಡೆಯಿಂದ ಬಲಭಾಗಕ್ಕೆ ಬಲವನ್ನು ಪ್ರಯೋಗಿಸಿದರೆ ಘರ್ಷಣಾ ಬಲವು ಏನಾಗ್ತೈತೆ ಅಂದರೆ ಬಲಗಡೆಯಿಂದ ಎಡಕ್ಕೆ ವರ್ತಿಸುತ್ತದೆ. ನೀವೇನಾದರೂ ಎಡಭಾಗದಿಂದ ಬಲಭಾಗಕ್ಕೆ ಬಲವನ್ನು ಪ್ರಯೋಗ ಮಾಡಿದ್ರಿ ಅಂತಂದರೆ ಆ ಘರ್ಷಣಾ ಬಲ ಏನಾಗ್ತದೆ ಅಂದರೆ ಎಡಗಡೆಯಿಂದ ಬಲಗಡೆಗೆ ಏನಾಗ್ತೈತೆ? ಪರಿವರ್ತನೆ ಆಗ್ತೈತೆ. ಅಥವಾ ನೀವು ಬಲಭಾಗದಿಂದ ಎಡಭಾಗಕ್ಕೆ ಏನಾದರೂ ಘರ್ಷಣಾ ಬಲವನ್ನು ಪ್ರಯೋಗ ಮಾಡಿದರೆ ಘರ್ಷಣಾ ಬಲವು ಎಡದಿಂದ ಏನಾಗುತ್ತೆ? ಬಲಕ್ಕೆ ಪರಿವರ್ತನೆ ಆಗ್ತೈತೆ. ಘರ್ಷಣಾ ಬಲವು ಪ್ರಯೋಗಿಸಿದ ಬಲವನ್ನು ನಾವೇನಂತೀವಿ? ಘರ್ಷಣಾ ಬಲವು ಪ್ರಯೋಗಿಸಿದ ಬಲವನ್ನು ವಿರೋಧಿಸುತ್ತದೆ. ಅಂದರೆ ನಾವು ಯಾವುದು ಬಲಕ್ಕೆ ಹಾಕಿದ್ರೆ ಎಡಕ್ಕಾಗುತ್ತೆ, ಎಡಕ್ಕೆ ಹಾಕಿದ್ರೆ ಬಲಕ್ಕಾಗುತ್ತೆ. ಈ ರೀತಿ ಏನಾಗುತ್ತೆ ಅಂದರೆ ನಾವು ಹಾಕಿರೋದು ಏನು ಮಾಡ್ತೈತೆ? ಅದು ವಿರೋಧವನ್ನು ಈ ಘರ್ಷಣೆ ಬಲ ಮಾಡ್ತೈತೆ. ಇವಾಗ ಸ್ಪ್ರಿಂಗ್ ಬ್ಯಾಲೆನ್ಸ್. ಏನಿದು? ಸ್ಪ್ರಿಂಗ್ ಬ್ಯಾಲೆನ್ಸ್. ಇದು ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯುವಂಥ ಒಂದು ಸಾಧನಕ್ಕೆ ಏನಂತೀವಿ? ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತೇಳಿ ಕರಿತೀವಿ. ಅಂದರೆ ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವಂತಹ ಬಲವನ್ನು ಅಳೆಯುವ ಉಪಕರಣ ಯಾವುದಂದರೆ ಅದು ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತೇಳಿ. ಒರಟಾದ ಮೇಲ್ಮೈಗಳು ಇರುವಲ್ಲಿ ಘರ್ಷಣಾ ಬಲವು ಏನಾಗಿರ್ತದೆ? ಹೆಚ್ಚಾಗಿರುತ್ತದೆ. ಎಲ್ಲಿ ಘರ್ಷಣಾ ಬಲ ಹೆಚ್ಚಾಗಿರ್ತದೆ ಅಂದರೆ ಒರಟಾದಂತಹ ಮೇಲ್ಮೈಯಲ್ಲಿ ಏನಿರುತ್ತೆ? ಘರ್ಷಣಾ ಬಲ ಹೆಚ್ಚಾಗಿರುತ್ತೆ. ವಿಶ್ರಾಂತ ಸ್ಥಿತಿಯಲ್ಲಿರುವಂಥ ವಸ್ತುವೊಂದನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಏನಾಗುತ್ತೆ? ಇಲ್ಲಿ ಉಂಟಾಗ್ತೈತೆ. ವಿಶ್ರಾಂತ ಸ್ಥಿತಿಯಲ್ಲಿರುವಂಥ ವಸ್ತುವೊಂದನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಏನಾಗುತ್ತೆ? ಇಲ್ಲಿ ಉಂಟಾಗ್ತೈತೆ. ಒಂದು ವಸ್ತುವು ಮತ್ತೊಂದು ವಸ್ತುವಿನ ಮೇಲೆ ಜಾರುವಾಗ ಜಾರು ಘರ್ಷಣೆ ಏನಾಗುತ್ತೆ? ಉಂಟಾಗ್ತೈತೆ. ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಜಾರುವಾಗ ಏನಾಗುತ್ತೆ? ಇಲ್ಲಿ ಜಾರು ಘರ್ಷಣೆ ಉಂಟಾಗ್ತೈತೆ. ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಏನಿರ್ತದೆ? ಕಡಿಮೆ ಇರುತ್ತೆ. ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಹಾಗಾದರೆ ಸ್ಥಾಯಿ ಘರ್ಷಣೆ ಅಂತ ಏನಂದರೆ ವಿಶ್ರಾಂತ ಸ್ಥಿತಿಯಲ್ಲಿರೋ ವಸ್ತುವನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಏನಾಗುತ್ತೆ? ಇಲ್ಲಿ ಸ್ಥಾಯಿ ಘರ್ಷಣೆ ಉಂಟಾಗ್ತೈತೆ. ವಿಶ್ರಾಂತ ಸ್ಥಿತಿಯಲ್ಲಿರುವಂಥ ವಸ್ತುವೊಂದನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಘರ್ಷಣೆ ಉಂಟಾಗ್ತೈತೆ. ಅದಕ್ಕೇನಂತೀವಿ? ಸ್ಥಾಯಿ ಘರ್ಷಣೆ ಅಂತೇಳಿ ಕರಿತೀವಿ. ಇದು ರಿಪೀಟ್ ಇದೆ. ಇದು ಇವಾಗ ಘರ್ಷಣೆ ಒಂದು ಅವಶ್ಯಕ. ಘರ್ಷಣೆ ನಮಗೆ ಅವಶ್ಯಕವಾಗಿ ಬೇಕಾ ಅಂಥೇಳಿ ನೋಡೋಣ. ಇವಾಗ ವಾಹನಗಳ ಚಕ್ರಗಳು ಅಥವಾ ರಸ್ತೆಗಳ ನಡುವೆ ಏನಾಗುತ್ತೆ? ಘರ್ಷಣೆ ಇಲ್ಲದೆ ಹೋಗಿದರೆ ಅವು ಆರಂಭಿಸಲು ಮತ್ತು ನಿಲ್ಲಲು ಅಥವಾ ತಿರುವು ತೆಗೆದುಕೊಂಡು ಚಲನೆಯ ದಿಕ್ಕನ್ನು ಬದಲಾಯಿಸಲು ಸಾಧ್ಯವಾಗ್ತಾ ಇರಲ್ಲ. ವಾಹನಗಳ ಚಕ್ರಗಳು ಮತ್ತು ರಸ್ತೆಗಳ ನಡುವೆ ಏನಾದರೂ ಘರ್ಷಣೆ ಇಲ್ಲ ಅಂತಂದರೆ ಅವು ಚಲಿಸಲು ಮತ್ತು ನಿಲ್ಲಲು ಅಥವಾ ತಿರುವು ತೆಗೆದುಕೊಳ್ಳೋಕೆ ಏನಾಗಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ. ಅಂದರೆ ಅಲ್ಲಿ ಘರ್ಷಣೆ ಇರಬೇಕು ಅಂತ ಅರ್ಥ. ಕಪ್ಪು ಹಲಗೆಯ ಮೇಲೆ ಚಾಕ್ಪೀಸ್ ಬಳಸಿ ನಾವು ಬರೆಯೋದನ್ನು ಕೂಡ ಅಲ್ಲಿ ಕೂಡ ಏನಾಗಿರುತ್ತೆ? ಘರ್ಷಣೆ ಇರಬೇಕು ಅಂತ ಅರ್ಥ. ಘರ್ಷಣೆ ಇಲ್ಲದೆ ಹೋಗಿದರೆ ಚಲಿಸುತ್ತಿರುವ ಕಾಯವನ್ನು ಎಂದಿಗೂ ನಿಲ್ಲುತ್ತಲೇ ಇರಲಿಲ್ಲ. ಒಂದು ವೇಳೆ ಘರ್ಷಣೆ ಇರಲಿಲ್ಲ ಅಂದರೆ ಯಾವುದೇ ಚಲಿಸುತ್ತಿರುವ ಒಂದು ಕಾಯ, ಒಂದು ವಸ್ತು ಎಂದಿಗೂ ಕೂಡ ನಿಲ್ತಾನೆ ಇರಲಿಲ್ಲ. ಘರ್ಷಣೆಯಿಂದ ಗೋಡೆಗೆ ಮಳೆ ಹೊಡೆಯುವುದು. ಗೋಡೆಗೆ ಮಳೆ ಹೊಡಿಬೇಕಾದರೂ ಕೂಡ ನಾವು ನೋಡಬೇಕು, ಅಲ್ಲಿ ಘರ್ಷಣೆಯನ್ನು ಉಂಟು ಮಾಡ್ತೀವಿ. ಘರ್ಷಣೆ ಇಲ್ಲದೆ ಯಾವುದೇ ಕಟ್ಟಡವನ್ನು ಕಟ್ಟಲು ಕೂಡ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಘರ್ಷಣೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ತಿಳಿತೈತೆ ಇಲ್ಲಿ.
ಘರ್ಷಣೆ ಅವಶ್ಯಕ ಅಂತ ತಿಳ್ಕೊಂಡಿದ್ವಿ. ಈಗ ಘರ್ಷಣೆಯಿಂದ ಏನು ಕೆಡಕಾಗುತ್ತೆ ಅಂತೇಳಿ ಕೂಡ ಇದು ಅವಶ್ಯಕನೂ ಇದೆ, ಅದರ ಅವಶ್ಯಕತೆಯೂ ಇದೆ, ಅದರಿಂದ ಕೆಡಕು ಕೂಡ ಆಗ್ತೈತಿ. ಕೆಡಕಾಗದ್ರೆ ಕೆಡಕು ಏನಾಗ್ತೈತಿ ಅಂತ ಹೇಳಿ ನೋಡೋಣ. ಅದು ಸ್ಕೋರ್ಗಳನ್ನು ಮತ್ತು ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂಥ ವಸ್ತುಗಳನ್ನು ಸವೆದು ಹೋಗುವಂತೆ ಮಾಡುತ್ತದೆ. ಏನು ಮಾಡ್ತೈತೆ ಅಂದರೆ ಘರ್ಷಣೆಯಿಂದ ಏನು ಕೆಡಗಿದೆ ಅಂದರೆ ಶೂಗಳನ್ನು ಅಥವಾ ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂಥ ವಸ್ತುಗಳನ್ನು ಕೂಡ ಸವೆದು ಹೋಗ್ತೈತಿ ಈ ಘರ್ಷಣೆ ಇದ್ದರೆ. ಘರ್ಷಣೆಯು ಉಷ್ಣವನ್ನು ಸಹ ಉತ್ಪಾದಿಸುತ್ತದೆ. ಘರ್ಷಣೆ ಮಾಡ್ತದೆ, ಉಷ್ಣವನ್ನು ಸಹ ಉತ್ಪಾದಿಸುತ್ತದೆ. ಅಂಗೈಗಳನ್ನು ಪರಸ್ಪರ ಉಜ್ಜಿದಾಗ ಅಲ್ಲೇನಾಗುತ್ತೆ, ಬಿಸಿ ಅನುಭವ ಆಗುತ್ತದೆ. ನೀವು ಬೆಂಕಿ ಕಡ್ಡಿಯನ್ನು ಹೊರಟು ಮೇಲ್ಮೈ ಮೇಲೆ ಗೀಚಿದಾಗ ಏನಾಗುತ್ತೆ, ಅಲ್ಲಿ ಬೆಂಕಿ ಕೂಡ ಹತ್ಕೊಳ್ತೈತೆ. ಅದಕ್ಕೋಸ್ಕರ ಬೆಂಕಿ ಅಂದರೆ ಘರ್ಷಣೆ ಒಂದು ಕೆಡಕು ಕೂಡ ಉಂಟು ಮಾಡ್ತೈತೆ. ಪಾದರಕ್ಷೆಯ ತಳದ ಅಟ್ಟೆಗಳು, ಟೈರ್ಗಳ ಹೊರ ಮೇಲ್ಮೈ ವಿನ್ಯಾಸ ಮತ್ತು ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಏನು ಮಾಡ್ಬೋದು, ಬ್ರೇಕ್ ಹಾಕೋಕ್ಕೆ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಘರ್ಷಣೆಯನ್ನು ಹೆಚ್ಚಿಸ್ಲಿಕ್ಕೆ ಏನಾಗುತ್ತೆ, ಇವೆಲ್ಲ ಕಾರಣಗಳು ಆಗಿರ್ತವೆ. ನಾವು ಘರ್ಷಣೆ ಕಡಿಮೆ ಕೂಡ ಮಾಡ್ಬೋದು. ಘರ್ಷಣೆ ಕಡಿಮೆ ಮಾಡೋದು ಎಲ್ಲೆಲ್ಲಿ ಮಾಡ್ತೀವಿ ಅಂದರೆ ಕ್ಯಾರಮ್ ಬೋರ್ಡ್ನ ಮೇಲೆ ಪೌಡರ್ ಉದುರಿಸುವುದರಿಂದ ಏನು ಮಾಡ್ಬೋದು, ನಾವು ಘರ್ಷಣೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ಬಾಗಿಲಿನ ಕೀಲುಗಳಿಗೆ ಒಂದೆರಡು ಹನಿ ಎಣ್ಣೆ ಹಾಕುವುದರ ಮುಖಾಂತರ ನಾವು ಬಾಗಿಲನ್ನು ಸುಗಮವಾಗಿ ಚಲಿಸುವಂತೆ ಮಾಡ್ತೀವಿ. ಅಲ್ಲಿಯೂ ಕೂಡ ನಾವು ನೋಡೋದು ಘರ್ಷಣೆಯನ್ನು ಕಡಿಮೆ ಮಾಡಿದ್ದೀವಿ ಅಂತ ಅರ್ಥ. ಬೈಸಿಕಲ್ ಮತ್ತು ಮೋಟಾರ್ ಮೆಕ್ಯಾನಿಕ್ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಕೂಡ ಏನು ಮಾಡ್ತೀವಿ, ನಾವು ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತೀವಿ, ಘರ್ಷಣೆಯನ್ನು ಕಡಿಮೆ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ನಾವಿಲ್ಲಿ ಮಾಡ್ತೀವಿ. ಇಲ್ಲಿ ಕ್ಯಾರಮ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಏನು ಮಾಡೋದು, ಪೌಡರನ್ನು ಹಾಕುವುದರ ಮೂಲಕ ಇಲ್ಲಿ ಘರ್ಷಣೆಯನ್ನು ನಾವು ಕಡಿಮೆ ಮಾಡ್ಬೋದು. ಇಲ್ಲಿ ಇಷ್ಟೇನೈತಂದರೆ ಘರ್ಷಣೆಗೆ ಸಂಬಂಧಪಟ್ಟಂಥ ಒಂದು ಲೆಸನ್ನು ನಾನು ಇಂಪಾರ್ಟೆಂಟ್ ಇರೋದು ಅಷ್ಟೇ ಹೇಳ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ರಿಟೇಲಾಗಿ ಬೇಕಾಗಿರೋದಿದ್ರೆ ನೀವು ಒಂದು ಸರಿ ಬುಕ್ಸನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.